ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಕಡಿಮೆ ಸಮಯದಲ್ಲಿ ತುಂಬ ಬೇಗ ಆಗುವಂಥ ಎರಡು ಥರದ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಹಸೆ ತೆಂಗಿನಕಾಯಿ ಕೋಕೋನಟ್ ಚಟ್ನಿ, ನಂತರ ಹೆಲ್ತಿಯಾಗಿರುವಂಥ ಕ್ಯಾರೆಟ್ ಚಟ್ನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಎರಡೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾಗುವಂಥ ಸಾಮಗ್ರಿಗಳು: ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 2 ರಿಂದ 3 ಸಣ್ಣದಾಗಿರುವಂಥ ಬೆಳ್ಳುಳ್ಳಿ ಗಡ್ಡೆಯನ್ನು ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸೆ ತೆಂಗಿನಕಾಯಿ, ಸ್ವಲ್ಪ ಉಪ್ಪು. ಇದಿಷ್ಟು ಇದ್ದರೆ ಹಸೆ ತೆಂಗಿನಕಾಯಿ ಚಟ್ನಿ ರೆಡಿ ಆಗುತ್ತೆ. ಇವಾಗ ಕ್ಯಾರೆಟ್ ಚಟ್ನಿಗೆ 2 ಕ್ಯಾರೆಟ್ನ ಮೇಲ್ಗಡೆ ಇರುವಂಥ ಈ ಥರ ಸಿಪ್ಪೆಯನ್ನು ತೆಗೆದುಬಿಟ್ಟು ಕೆಳಗಡೆ ಭಾಗನ ಕೂಡ ಸ್ವಲ್ಪ ಕಟ್ ಮಾಡಿಕೊಂಡು ಅರಿಶಿನ ಪುಡಿ, ಉಪ್ಪು, ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ 2 ರಿಂದ 3 ಬೆಳ್ಳುಳ್ಳಿ, ನಂತರ ಬೆಳ್ಳುಳ್ಳಿ ಗಡ್ಡೆನ ಸಿಪ್ಪೆ ಸಮೇತನೇ ಇಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಂತರ ಇದು ಕ್ಯಾರೆಟ್ನ ತೆರೆದು ಹಾಕಲಿಕ್ಕೆ ಒಂದು ಸಪ್ರೇಟಾಗಿ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾನು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಾವು ಚಟ್ನಿನ ಮಾಡಿಕೊಂಡ್ರೆ ಒಂಥರದ ಪಲ್ಯ, ಈ ಥರದ ಚಟ್ನಿ ಇದ್ದರೆ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕಂತೂ ಸೂಪರಾಗಿ ಹೊಂದುತ್ತೆ. ಇವಾಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ದೊಳಗೆ ಹಸೆ ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ನೋಡಿ. ಇದು ಹಸೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಇರುವಂಥ ಹಸಿಮೆಣಸಿನ್ಕಾಯಿನ 4 ರಿಂದ 5 ಮಧ್ಯಕ್ಕೆ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇರುವಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಳಿಸಿ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಹಸೆ ತೆಂಗಿನಕಾಯಿ ಇದ್ದರೆ ಒಂದು ಸರ್ತಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ ನೋಡಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕ್ಲೋಸ್ ಮಾಡಿ ಇದನ್ನು ಸಣ್ಣದಾಗಿ ಪುಡಿಗತೆ ಮಾಡ್ಕೋಬೇಕು ನೋಡಿ. ಇದಿಷ್ಟು ಸಣ್ಣ ಇದ್ದರೆ ಸಾಕು, ಜಾಸ್ತಿ ಸಣ್ಣ ಏನಿಲ್ಲ, ಮೀಡಿಯಮ್ದಲ್ಲಿ ಸ್ವಲ್ಪ ದಪ್ಪ ಇದ್ದರೂ ಕೂಡ ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಇವಾಗ ಅದೇ ಪ್ಲೇಟ್ ಒಳಗೆ ತೆಗೆದು ಹಾಕ್ತಾಯಿದ್ದೀನಿ ನೋಡಿ. ಇದು ಹಸೆ ತೆಂಗಿನಕಾಯಿ ಚಟ್ನಿ ಅಂದರೆ ಕೋಕೋನಟ್ ಚಟ್ನಿ ಅಥವಾ ಹಿಂಡಿ ಅಂತ ಕೂಡ ಕರಿತೀವಿ ನೋಡಿ. ಇದಿಷ್ಟಾದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಕೋನಟ್ ಚಟ್ನಿ ರೆಡಿ ಆಯಿತು, ಅಂದರೆ ಹಸೆ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು. ಇವಾಗ ಕ್ಯಾರೆಟ್ ಚಟ್ನಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ಮೊದಲೇ ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇದು ತೆರೆದು ಹಾಕಲಿಕ್ಕೆ ನಾನು ಒಂದು ಸಪ್ರೇಟಾಗಿ ಪ್ಲೇಟ್ ಒಳಗೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಕ್ಯಾರೆಟು ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದುಬಿಟ್ಟು ನಂತರ ಕೆಳಗಡೆ ಇರೋದನ್ನು ತೆಗೆದುಬಿಟ್ಟು ಸ್ವಲ್ಪ ಈ ಥರ ನೋಡಿ ತೆರೆದು ಹಾಕಿದರೆ ಈ ಥರ ಸಣ್ಣದಾಗಿ ಬರುತ್ತೆ ನೋಡಿ. ಇದಿಷ್ಟು 2 ಕ್ಯಾರೆಟಿಂದು. ಇವಾಗ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಊಟ ಜಜ್ಜಿದ್ರೆ ಸಾಕು. ತುಂಬಾ ಈಸಿಯಾಗಿ ಚೆನ್ನಾಗಿರುತ್ತೆ. ಒಂದು ಸರ್ತಿ ಕ್ಯಾರೆಟ್ ಇದ್ದರೆ ಈ ಥರ ಚಟ್ನಿನ ಮಾಡ್ಕೊಳ್ಳಿ. ತುಂಬ ರೊಟ್ಟಿ, ಚಪಾತಿ ಎಲ್ಲದಕ್ಕಂತೂ ಸೂಪರಾಗಿರುತ್ತೆ ನೋಡಿ. ನೋಡಿ, ಇದಿಷ್ಟು ಜಜ್ಜಿ ಇಟ್ಕೊಂಡಾದಮೇಲೆ ಇಲ್ಲಿ ತೆರೆದಿಟ್ಕೊಂಡಿರುವಂಥ ಕ್ಯಾರೆಟ್ ಮೇಲೆ ಹಾಕ್ತಾಯಿದ್ದೀನಿ. ಇವಾಗ
ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಖಾರ ಮತ್ತು ಉಪ್ಪು ಚೆನ್ನಾಗಿ ಹತ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ 2 ಥರದ ಚಟ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ನಾವು ಹಾಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಚಟ್ನಿ ಗತೆ ಮಾಡ್ಕೊಂಡು ಕೂಡ ನೀವು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಈ ಥರದ್ದು ಹಸೆ ತೆಂಗಿನಕಾಯಿ ಏನಾದರೂ ಇದ್ದಾಗ ಈ ಥರ ಚಟ್ನಿ ಮಾಡಿ, ಹಾಗೆ 1 ಕ್ಯಾರೆಟ್ ಏನಾದರೂ ಇದ್ದರೆ ಈ ಥರ ಚಟ್ನಿನ ಮಾಡ್ಕೊಳ್ಳಿ. ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲ ರೊಟ್ಟಿಗೂ ಇದು ಹೊಂದತ್ತೆ. ಹಾಗೆ 1 ಕಪ್ಪು ಮೊಸರು ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ, ನೀವು ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.